ನಮಸ್ಕಾರ ಪ್ರೀತಿಯ ಮಿತ್ರರೇ, ನಾವು ಪ್ರತಿದಿನ ದೇವರಿಗೆ ಪ್ರಾರ್ಥನೆ ಮಾಡುತ್ತೇವೆ. ಭಗವಂತನೇ, ನನಗೆ ಶುಭ ಆಗಲಿ, ನೆಮ್ಮದಿ ಸಿಗಲಿ, ವೈಭವವು ನನ್ನ ಮನೆಗೆ ಬರಲಿ ಎಂದು. ಆದರೆ ಏನೋ ಕಾರಣಕ್ಕೆ ಬದುಕಿನಲ್ಲಿ ತೊಂದರೆಗಳು ಬಿಟ್ಟಿಲ್ಲ. ಶುಭ ಕಾರ್ಯಗಳು ಮುಂದೂಡುತ್ತಲೇ ಹೋಗುತ್ತವೆ. ಹಣವಿದ್ದರೂ ನೆಮ್ಮದಿ ಇಲ್ಲ. ಕನಸುಗಳನ್ನು ಹೊತ್ತಿದ್ದರೂ ಸಾಧನೆ ದಾಟುವುದಿಲ್ಲ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಮನೆಯಲ್ಲಿ ಅದೃಶ್ಯವಾಗಿ ನೆಲೆಸಿರುವ ಕೆಲವು ವಸ್ತುಗಳಾಗಿರಬಹುದು. ಹೌದು ಸ್ನೇಹಿತರೆ, ಮನೆಯಲ್ಲಿ ಕೆಲವು ನಿರ್ದಿಷ್ಟ ವಸ್ತುಗಳು ಅಥವಾ ಸ್ಥಿತಿಗಳು ನಮ್ಮ ಭಾಗ್ಯವನ್ನು ತಡೆಯುತ್ತಿವೆ. ಈಗ ಆ ವಸ್ತುಗಳ ಪಟ್ಟಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಕೇಳಿ, ಮನನ ಮಾಡಿ ಮತ್ತು ಸಾಧ್ಯವಾದಷ್ಟು ಬೇಗ ಬದಲಾವಣೆ ಮಾಡಿ. ಮುರಿದ ವಸ್ತುಗಳು ಶಕ್ತಿಯ ಸ್ತಂಭನ. ಮುರಿದಿರುವ ವಸ್ತುಗಳು, ಒಡೆದು ಹೋದ ಕಿಟಕಿ, ಮುರಿದಿರುವ ಗಾಜುಗಳು, ಇವೆಲ್ಲ ನಮ್ಮ ಮನೆಯಲ್ಲಿ ವರ್ಷಾನ್ಗಟ್ಟಲೆ ಇರುತ್ತವೆ. ಈ ಮುರಿದ ವಸ್ತುಗಳು ಸ್ಥಗಿತ ಶಕ್ತಿಯನ್ನು ಉಂಟು ಮಾಡುತ್ತವೆ. ಇದು ಮನಸ್ಸಿಗೆ ಹಿನ್ನಡೆಯ ಶಕ್ತಿ ನೀಡುತ್ತದೆ, ಅಂದರೆ ನಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತದೆ. ಪ್ರತಿ ತಿಂಗಳು ಒಂದು ದಿನ ಶುದ್ಧತೆ ದಿನ ಇಟ್ಟು ಮುರಿದ ನಿರುಪಯುಕ್ತ ವಸ್ತುಗಳನ್ನು ಹೊರಹಾಕಿ ಶಕ್ತಿ ಹರಿಯಲು ಜಾಗ ಮಾಡಿ. ಹಳೆಯ ಬಟ್ಟೆಗಳು, ಹಳೆಯ ಔಷಧಿಗಳು, ಹಳೆಯ ಶಕ್ತಿ ಆಕರ್ಷಣೆ. ನಾವು ಬಹುಮಾನವಾಗಿ ಸಂಗ್ರಹಿಸಿ ಇಟ್ಟ ಹಳೆಯ ಬಟ್ಟೆಗಳು, ಕೆಲಸಕ್ಕೆ ಬಾರದಿರುವ ಔಷಧಿಗಳು, ಪ್ಲಾಸ್ಟಿಕ್ ಸೀಸಾಗಳು, ಇವೆಲ್ಲ ಹಳೆಯ ನೆನಪುಗಳನ್ನು ಮನಸ್ಸಿನಲ್ಲಿ ಹಿಡಿದುಕೊಳ್ಳುತ್ತವೆ. ಇದು ಹೊಸದಾಗಿ ಬರಬೇಕಾದ ಶಕ್ತಿಗೆ ಅಡೆತಡೆಯಾಗುತ್ತದೆ. ಹಾಗಾಗಿ ಹಳೆಯ ವಸ್ತುಗಳನ್ನು ನಿಸ್ವಾರ್ಥವಾಗಿ ದಾನ ಮಾಡಿ. ಜೀವನದಲ್ಲಿ ಹೊಸತನ ಪ್ರವೇಶಿಸುವ ಬಾಗಿಲು ತೆರೆಯುತ್ತದೆ. ಮೂರನೇದಾಗಿ, ಮನೆಯ ಹಾಲುಗಳಲ್ಲಿ ಮೃತರ ಫೋಟೋಗಳನ್ನು ಇಡುವುದು ಸಾಮಾನ್ಯ. ಆದರೆ ಪ್ರತಿದಿನ ಅವುಗಳನ್ನು ನೋಡುತ್ತಿರುವುದು ಮುಡುಪನ್ನು ಬಲಗೊಳಿಸುತ್ತವೆ. ಮುಂದುವರಿಯುವ ಮನೋಬಲ ಕುಂದು ಹೋಗುತ್ತದೆ. ಇಂತಹ ಫೋಟೋಗಳನ್ನು ಪೂಜಾ ಮಂಟಪ ಅಥವಾ ಶ್ರದ್ಧಾಸ್ಥಳಗಳಲ್ಲಿ ಇರಿಸಿ, ಅವರಿಗೆ ಗೌರವವಿರಲಿ. ನಾಲ್ಕನೇದಾಗಿ, ಬೇಸರ ಹುಟ್ಟಿಸುವ ಚಿತ್ರಗಳು ಮನಸ್ಸಿನ ಮೇಲೆ ಹೊರೆಯನ್ನು ಹಾಕುತ್ತವೆ. ಇತರರ ಯುದ್ಧದ ಚಿತ್ರಗಳು, ಖಡ್ಗ ಹಿಡಿದ ವೀರಚಿತ್ರ, ಕತ್ತಲೆಯ ರೇಖಾಚಿತ್ರ, ಇವು ಶೈಲಿಯ ದೃಷ್ಟಿಯಿಂದ ಚೆನ್ನಾಗಿರಬಹುದು, ಆದರೆ ಮನಸ್ಸಿಗೆ ಇದು ಭಾರವಾದ ಶಕ್ತಿಯನ್ನು ಹೊಂದಿರುತ್ತದೆ. ಹಾಗಾಗಿ ನಿಮ್ಮ ಮನೆಗೆ ಶೃಂಗಾರಮಯ ಕೃಷ್ಣ, ನವೀನ ತುಳಸಿ ತೋಟ, ಶಾಂತ ಜಲಪಾತ ಇಂತಹ ಚಿತ್ರಗಳನ್ನು ಇಡಿ. ಹಳೆಯ ಪಾದರಕ್ಷೆಗಳು, ಪೂರ್ತಿ ನಾಶವಾದ ಬ್ಯಾಗುಗಳು, ಇವೆಲ್ಲ ಅಪೂರ್ಣತೆಯ ಶಕ್ತಿಯನ್ನು ಮನೆಯಲ್ಲಿ ಉಳಿಸುತ್ತವೆ. ಹಾಗಾಗಿ ಈ ಅಪೂರ್ಣ ವಸ್ತುಗಳನ್ನು ಬೇಗನೆ ತೆಗೆಯಿರಿ. ಸಂಪೂರ್ಣ ಶಕ್ತಿಗೆ ಆಮಂತ್ರಣ ನೀಡಿ. ಏಳನೇದಾಗಿ, ನಿರುಪಯುಕ್ತ ಪುಸ್ತಕಗಳು, ಪತ್ರಿಕೆಗಳು, ಇವು ಉದ್ದೇಶವಿಲ್ಲದ ಶಕ್ತಿ. ಹಳೆಯ ನ್ಯೂಸ್ ಪೇಪರ್, ಓದದ ಪುಸ್ತಕಗಳು, ಧೂಳಿನಿಂದ ಮುಚ್ಚಿದ ನೋಟ್ಸ್, ಇವೆಲ್ಲ ಸ್ಥಗಿತ ಶಕ್ತಿಯ ಸಂಕೇತ. ಅವು ನಿಮ್ಮ ಮನಸ್ಸಿಗೆ ಅರ್ಥವಿಲ್ಲದ ಶಬ್ದ ತರುತ್ತವೆ. ಹಾಗಾಗಿ ಮಿತವಾಗಿ ಪುಸ್ತಕಗಳನ್ನು ಇಡಿ. ಹಳೆವುಗಳನ್ನು ದಾನ ಮಾಡಿ ಅಥವಾ ಪುನಃ ಬಳಸಿ. ಹಾಗೂ ಪವಿತ್ರ ಗ್ರಂಥಗಳನ್ನು ಇಡಲೇಬೇಕು. ಆದರೆ ಅವು ಧೂಳಿನಿಂದ ಮುಚ್ಚಿದರೆ, ಕುಳಿತುಕೊಳ್ಳುವ ಸ್ಥಳದಲ್ಲಿ ಇಟ್ಟರೆ ಅದರ ಶಕ್ತಿಯನ್ನು ನಾವು ನಷ್ಟಪಡಿಸುತ್ತೇವೆ. ಪವಿತ್ರ ಗ್ರಂಥಗಳಿಗೆ ಸ್ವಚ್ಛ ಬೆಳಕಿನಿಂದ ತುಂಬಿದ ಸ್ಥಳವಿರಲಿ. ಪ್ರತಿನಿತ್ಯ ಅವುಗಳ ಸಮೀಪ ಬೆಳಗಿನ ಬೆಳಕು ತಲುಪಲಿ. ಸ್ನೇಹಿತರೆ, ನಾವು ದೇವರನ್ನು ಬೇಡಿಕೊಳ್ಳುವುದರಲ್ಲಿ ಎಷ್ಟು ಶ್ರದ್ಧೆ ಹೊಂದಿರುತ್ತೇವೆ, ನಮ್ಮ ಮನೆಯನ್ನು ಶುದ್ಧವಾಗಿಡುವುದರಲ್ಲೂ ಅಷ್ಟೇ ಶ್ರದ್ಧೆ ಇರಬೇಕು. ನಮ್ಮ ಮನೆ ನಮ್ಮ ಮೊದಲ ದೇವಸ್ಥಾನ. ಇಲ್ಲಿ ಶಕ್ತಿಯ ಹರಿವು ಹೀಗಿರಬೇಕು. ಪ್ರತಿ ವಸ್ತು
ಪ್ರೀತಿ ಶ್ರದ್ಧೆಯಿಂದ ಇರಲಿ. ಧೂಳು ಇಲ್ಲದ ಸ್ಥಿತಿಯಲ್ಲಿ ಇರಲಿ. ಮನಸ್ಸಿಗೆ ಶಾಂತಿ ತರಲಿ. ಈ ದಿನದಿಂದಲೇ ಮನೆಯ ಅನಂತ ಶಕ್ತಿಯನ್ನು ತೆರೆದಿಡಿ. ಮನೆ ಶುದ್ಧವಾಗಿದ್ದರೆ ಮನ ಶುದ್ಧವಾಗಿರುತ್ತದೆ. ಮನ ಶುದ್ಧವಾಗಿದ್ದರೆ ಜೀವನ ನಿಜಕ್ಕೂ ಶುಭವಾಗುತ್ತದೆ. ಧನ್ಯವಾದಗಳು. ಇನ್ನು ನಿಮ್ಮ ಮನೆಯಲ್ಲಿ ಶುಭ ಶಕ್ತಿ ಹರಿದು ಯಶಸ್ಸು ಸದಾ ನಿಮ್ಮದಾಗಿರಲಿ ಎಂದು ಭಾವಿಸ್ತೇನೆ. ನಿಮ್ಮ ಹೃದಯಕ್ಕೆ ಈ ಮಾತುಗಳು ಸ್ಪಂದಿಸಿದ್ದರೆ ನಮ್ಮ ಮಹಾದಾನಿ ಪ್ರೇರಣೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನವೂ ಪ್ರೇರಣಾ ವಚನಗಳು, ಶಕ್ತಿ ನೀಡುವ ಕಥೆಗಳು, ಜೀವನದ ಬೆಳಕಿನ ಮಾರ್ಗಗಳು ನಿಮಗೆ ತಲುಪಲಿ ಎಂಬ ನಮ್ಮ ಆಶಯ. ಸತ್ಯದ ಶಕ್ತಿ ಹರಿದೇಳಲಿ. ಶಾಂತಿಯ ಬೆಳಕು ನಿಮ್ಮ ಮನದಲ್ಲಿ ಪ್ರಜ್ವಲಿಸಲಿ. ಧನ್ಯವಾದಗಳು. ನಮಸ್ತೆ.